ಕಪಿ ಹಟ್ಟಿ ಕಪಿ ನಮಗೊಂದು ಅಂಜಿಕೆ ಚಲೋ ಆಗೈತಿ ಈಗ ಮತ್ತೆ ಬಿತ್ತಂದ್ರ ಅಂತ ಹೇಳಿ ಹಾಕಿ ಕೂದಲ ಹಾಕಿ ಹಿಂಗೆ ಮನುಷ್ಯರು ನೆನೆಸ್ತಿರ್ತಾಳೆ ಹಾಕಿ ಈಗೀಗೇನ ಕಾಲೇಜ್ದಾಗಿದ್ದಾಗ ಕರಿ ಚಾ ಕುಡಿಸ್ತಿದ್ದೆ ಫೋರ್ಸ್ ಮಾಡಿ ಕಟಕ್ ಕಟಕ್ ಕಟಕ್. ವಾಪಸ್ ನಾವು ಎಲ್ಲಿಗೆ ಬಂದ್ವಿ ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂದ್ವಿ. ನಾವೀಗ ಅಲ್ಲಿ ಒಳಗೆ ಬ್ರಿಡ್ಜ್ ಕಾಣತಿಲ್ಲ ಅದ್ರ ಮ್ಯಾಲೆ ಹಾಕ್ತೀವಿ. ಫುಲ್ ನನಗಂತೂ ಹೊಟ್ಟೆ ಬೇರೆ ಅಂತ ಆಗ್ತೈತೆ. ಬಾ ಕಟ ಕೊಟ್ಟಾಳಕ್ಕೆ ನನಗೆ. ಹೌದಿಲ್ಲ? ಈಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೇನಿ ನೋಡ್ರಿ. ಆ್ಯಂಡ್ ಇವತ್ತಿನ ಲಾಗ್ದಾಗ ನಾನು ನಮ್ದು ಇನ್ಫೋಸಿಸ್ ಕ್ಯಾಂಪಸ್ ಟೂರ್ ತೋರಿಸ್ತೀನಿ ಅಂತ ನಿಮ್ಗೆ ಹೆಂಗೈತಿ ಅನ್ನೋದು. ಲೈಕ್ ಭಾಳ ಮಸ್ತ್ ಐತಿ. ನೀವು ಆಲ್ರೆಡಿ ರೀಲ್ಸ್ದಾಗ ನೋಡಿರ್ತೀರಿ. ಬಟ್ ಇನ್ನೂ ಒಂದ್ಸತ ಇನ್ನೂ ಏನೇನೈತಿ ಅನ್ನೋದನ್ನು ಇವತ್ತು ಹೋಗಿ ನೋಡ್ಕೊಂಡು ಬರೋಣಂತ. ಈ ಕ್ಯಾಂಪಸ್ ಟೂರ್ ಮಾಡ್ಸಾಕ ನಾನು ಒಬ್ಬಕ್ಕೆ ಇಲ್ಲ, ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡು ಅದಾಳ. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಹರ್. ಡಡಾ 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 ಏನಂತ ಹೇಳ್ಬೇಕು? ಏನಂತ ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸಿಗೆ? ಹಾಯ್, ಹಲೋ, ಆರಾಮದಿರಿ ಅಂತ ಕೇಳಿ. ಆರಾಮದಿರಿ? ನೀನು ಆರಾಮದಿ? ಹಾಂ. ಓಕೆ, ನನ್ನ ಫ್ರೆಂಡ್ ಸ್ವಲ್ಪ ಶೈ ಅದಾಳ. ಬಟ್ ಬರ್ರಿ ನಮ್ಮ ಕ್ಯಾಂಪಸ್ ಯಾಕೆನ ತೋರಿಸ್ತಾಳ. ನಾ ಬಂದು 6 ತಿಂಗಳಾದರೂ ನಾನೇನು ನೋಡಿಲ್ಲ. ಬಟ್ 1 ತಿಂಗಳದಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಮುಗಿಸಾಳ. ನಮ್ಮದು ಮೇಜರ್ ಗೈಡ್ ಇವತ್ತಿಕ್ಕಿನ. ಸೊ ಕ್ಯಾಂಪಸ್ ಭಾಳ ದೊಡ್ಡದೈತಿ. ನಡ್ಕೊಂಡು ಹೋಗೋಕ್ಕಿಂತ ಸೈಕಲ್ ತೊಗೊಂಡು ಹೋಗೋಣ. ಓಕೆ, ನಮ್ಗೆ ಇಲ್ಲೇ ಸೈಕಲ್ ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗೋ ಅಡ್ಡಾಡೋ ಫೆಸಿಲಿಟಿ ಐತಿ. ಸೊ ಬರ್ರಿ, ಇಲ್ಲಿ ಸೈಕಲ್ ಅದಾವು, ಸೈಕಲ್ ತೊಗೊಂಡು ಹೋಗೋಣ. ಸೊ ಅಲ್ಲಿ ಕಾಣತೈತಲ್ಲ ಅದು ಮೇನ್ ಎಂಟ್ರೆನ್ಸ್ ಗೇಟ್. ಇವಾಗ ನಾವು ಬಂದಿದ್ದು. ಸೊ ಈ ಥರ ಗೇಟ್ಗಳು ಭಾಳಷ್ಟು ಅದಾವು. ಸೊ ನಾವು ಎಲ್ಲಿ ನಿಯರ್, ನಮಗೆ ಯಾವ್ದು ನಿಯರ್ ಆಗ್ತೈತಿ ಆ ಗೇಟಿಂದ ನಾವು ಒಳಗೆ ಬರ್ತೇವೆ. ಬಂದ ಕೂಡಲೇ ಇದು ಎಂಟ್ರೆನ್ಸ್, ಹಿಂಗೆ ಒಳಗಡೆ ಹೋಗೋದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ವ್ಯೂ ಎಷ್ಟು ಮಸ್ತ್ ಐತಿ. ಇಲ್ಲಿ ಬಂದು 1-2 ಸೆಕೆಂಡ್ ನಿಂತು ಸ್ನ್ಯಾಪ್ ಹಾಕೋರು ಸ್ನ್ಯಾಪ್ ಹಾಕಿ ಒಳಗಡೆ ಹೋಗ್ತೀವಿ ನಾವು. ಬಾ ಹೋಗೋಣಂತ. ಇದು ಎಂಟ್ರೆನ್ಸ್ ಒಳಗಡೆ ಹೋಗೋದು. ಬರ್ರಿ ಹೋಗೋಣಂತ. ನಾವು ನೆಕ್ಸ್ಟ್ ಯಾವ ಕಡೆ ಹೋಗ್ತೀವಿ? ವಾಷಿಂಗ್ ಮಷಿನ್ ಬಿಲ್ಡಿಂಗ್. ಅದಕ್ಕೆ ಬಿಲ್ಡಿಂಗಿಗೆ ಯಾಕೆ ವಾಷಿಂಗ್ ಮಷಿನ್ ಬಿಲ್ಡಿಂಗ್ ಅಂತಾರೆ? ನನಗೂ ಗೊತ್ತಿಲ್ಲ, ಮೇ ಬಿ ಬಿಕಾಸ್ ಆಫ್ ಸ್ಟ್ರಕ್ಚರ್ ಅನ್ಸುತ್ತೆ. ಸೊ ನೋಡೋಣ ಬಿಲ್ಡಿಂಗ್ ಹೆಂಗೈತಿ ಅಂತ. ಸೊ ಬರ್ರಿ ವಾಷಿಂಗ್ ಮಷಿನ್ ಬಿಲ್ಡಿಂಗ್ ನೋಡೋಣ. ಕೂದಲ ಒಂದು ಸ್ವಲ್ಪ ತೋರಿಸ್. ಆಕಿ ಕೂದಲ ತೋರಿಸ್ಬೇಕಂತಡ್ರೆ ಒಂದಿಟ್ಟು ರೆಫೆಂಜಲಿ ಹಾಕಿ. ರೆಫೆಂಜಲಿಯ ಐ ಮೀನ್ ರೆಫೆಂಜಲ್ ಉದ್ದನ್ ಕೂದಲದಾಕಿ ಕೂದಲ ಹಾಕಿ ಹಿಂಗೆ ಮನುಷ್ಯರು ನೆನೆಸ್ತಿರ್ತಾಳೆ ಹಾಕಿ. ಸೊ ಇದು ವಾಷಿಂಗ್ ಮಷಿನ್ ಬಿಲ್ಡಿಂಗ್. ಸೊ ಅದು ನಡಕ್ಕೆ ವಾಷಿಂಗ್ ಮಷಿನ್ ಇದು ಓಪನ್ ಮಾಡಿ ಬಟ್ಟೆ ಹಾಕೋದಿರುತ್ತಲ್ಲ, ಆ ಥರ ಐತಲ್ಲ, ಅದಕ್ಕೆ ಹೆಸರು ವಾಷಿಂಗ್ ಮಷಿನ್ ಬಿಲ್ಡಿಂಗ್ ಅಂತಾರೆ. ನಾವು ಅಲ್ಲೇ ಡೈಲಿ ನಾವು ಅಲ್ಲೇ ಕುಂತು ವರ್ಕ್ ಮಾಡ್ತೇವೆ ಡೈಲಿ. ಯಾರ ಇದ್ರ ಸಾಕು ಈ ನಮ್ಮನೆ ಬಂಡ ಧೈರ್ಯ ಬರ್ತೈತಲ್ಲ, ಎಲ್ಲ ಕಡೆ ಅಡ್ಡಾಡಿ ವಿಡಿಯೋ ಮಾಡೋರಂಗೆ ಆಫೀಸ್ ಇದೆ. ಇಟ್ಸ್ ಓಕೆ. ಇಲ್ಲಿ ಏನೋ ವ್ಲಾಗರ್ಸ್ ಇರ್ತಾರ, ಯೂಟ್ಯೂಬರ್ ಇಕ್ಕಿನಂಗೆ ಇರ್ತಾರ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೊಂಟೀವಂದ್ರ ಪಿರಮಿಡ್ ಬಿಲ್ಡಿಂಗ್. ಓಕೆ, ಆ ಪಿರಾಮಿಡ್ ಬಿಲ್ಡಿಂಗ್ ಅಂದ್ರೆ ನೀವು ಮತ್ತೆ ಈಜಿಪ್ಟಿಗೆ ಹೋಗಬೇಡ್ರಿ. ಪಿರಮಿಡ್ ಬಿಲ್ಡಿಂಗ್ ಅಂದ ಕೂಡಲೇ ನೀವು ಮತ್ತೆ ಈಜಿಪ್ಟಿಗೆ ಹೋಗ್ಕೋಬೇಡ್ರಿ. ಈ ಇನ್ಫೋಸಿಸ್ ಅಂದ ಕೂಡಲೇ ನೀವು ನೋಡೇ ಬಿಟ್ಟಿರ್ತೀರಿ ಬೆಂಗಳೂರು ಕ್ಯಾಂಪಸ್ಸಿಂದ. ಮಸ್ತ್ ಪಿರಾಮಿಡ್ ಸ್ಟ್ರಕ್ಚರಿಂದ ಒಂದು ಬಿಲ್ಡಿಂಗ್ ಐತಿ, ಭಾಳ ಮಸ್ತ್ ಐತಿ. ಸೊ ಅದನ್ನು ನೋಡ್ಕೊಂಬರೋಣಂತ. ಓಕೆ ಬರ್ರಿ. ಇದೇ ರೋಡ್ ನಾವು ಹೊಂಟೇವಲ್ಲ, ಇದೇ ರೋಡ್ದಾಗ ಪಿರಾಮಿಡ್ ಬಿಲ್ಡಿಂಗ್ ಬರ್ತೈತಿ. ಸೊ ಇದೇ ಪಿರಮಿಡ್ ಬಿಲ್ಡಿಂಗ್. ಸೊ ಪಿರಮಿಡ್ ಒಳಗೆ ಏನೈತೆ ಅಂತ ಗೊತ್ತಿಲ್ಲ ನಮಗೆ, ಬಟ್ ಇಷ್ಟ. ಹಾಂ, ನಾವು ಒಂದು ಸಾರಿನೂ ಈ ಬಿಲ್ಡಿಂಗ್ ಒಳಗೆ ಹೋಗಿಲ್ಲಲ್ಲ. ಅಲ್ಲಿ ಅಲೌ ಮಾಡೋದಿಲ್ಲ ಅನ್ಸುತ್ತೆ. ಇಟ್ಸ್ ಓನ್ಲಿ ಫಾರ್ ಲಿಮಿಟೆಡ್ ಪೀಪಲ್. ಸೊ ಆ ಥರ ಮೇನ್ ಬಿಲ್ಡಿಂಗ್ ಇದೆ. ಹಾಂ, ಸೊ ನೀವು ಇನ್ಫೋಸಿಸ್ ಬ್ಯಾಂಗ್ಳೂರ್ದಂದ್ರೆ ಇದೇ ಇಮೇಜ ನೋಡಿರ್ತೀರಿ. ಇವೆರಡು ಮೇನ್ ಇರ್ತಾವೆ, ಇದೊಂದು ಬಿಲ್ಡಿಂಗ್ ಇದೊಂದು ತೋರಿಸಿರ್ತೀರಿ. ಸೊ ನೆಕ್ಸ್ಟ್ ಕೆಫ್ಟೇರಿಯಾ. ಇದೇ ಕೆಫೆಟೇರಿಯಾ ಬಿಲ್ಡಿಂಗ್ ನಂಬರ್ 47. ಬರೀ ಕೆಫೆಟೇರಿಯಾಗ ಹೋಗೋಣಂತ.
ಇಲ್ಲೇ ವೆಂಡಿಂಗ್ ಮಷೀನು ಐತಿ, ನಿಮ್ಗೆ ಏನಾರು ಸ್ನ್ಯಾಕ್ಸ್ ಬೇಕಂದ್ರೆ ಇಲ್ಲಿ ತೊಗೋಬೋದು. ಪ್ಲಸ್ ಇಲ್ಲಿ ಓವನ್ ಐತಿ ವೆಜ್ ಕಾಸ್ಕೊಳಕ್ಕೆ, ಇದು ನಾನ್ ವೆಜ್ ಕಾಸ್ಕೊಳಕ್ಕೆ. ಆ್ಯಂಡ್ ಸ್ಯಾನಿಟೈಸರ್ ಇಟ್ಟಾರ, ಛತ್ರಿ. ಇಲ್ಲೇ ಛತ್ರಿನೂ ಇಟ್ಟಾರ. ಮಳೆ ಬಂತಂದ್ರೆ ಛತ್ರಿ ತೊಗೊಂಡು ಹೋಗ್ಬೋದು. ಬಟ್ ಇದನ್ನೆಲ್ಲ ಕದ್ಕೊಂಡು ಮನೆಗೆಲ್ಲ ಓಡೋಗಂಗಿಲ್ಲ. ವಾಪಸ್ ನೀಟಂಗೆ ತಂದು ಇಲ್ಲೇ ಇಡಬೇಕು. ಅಲ್ಲೇ ಗೇಟ್ ಅಂತೇಳಿ ತೊಗೊಂಡು ಹೋಗಾಕೂ ಬಿಡೋದಿಲ್ಲ ಅವರು. ಅಷ್ಟು ದೊಡ್ಡದ ಅವ್ನು ಮುಚ್ಚಿಟ್ಕೊಂಡು ಹೋಗೋದಿಲ್ಲ. ಐ ಮೀನ್ ಈ ಪ್ಲ್ಯಾನ್ ಇದು ಬೇಡ. ಜಸ್ಟ್ ಇನ್ ಕೇಸ್ ಹೇಳತ್ತೀವಿ ಯಾರು ಮರ್ತು ಹೋಗ್ಬೋದು ನೀವು ಎಲ್ಲರೂ ಒಂದು ಕಡೆ. ಇನ್ಫೋಸಿಸ್ದಾಗ ಛತ್ರಿನೂ ಫ್ರೀ ಕೊಡ್ತಾರ ಅಂತನೂ ಅಸಂಪ್ಷನ್ದಾಗ ನೀವು ಇದ್ರೆ ತಪ್ಪು ಅಂತಂದಿದ್ವಿ. ವಾಪಸ್ ನಾವು ಎಲ್ಲಿಗೆ ಬಂದ್ವಿ ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂದ್ವಿ ಸಂಗಯ್ಯ ಪಿರಮಿಡ್ ಮುಂದೆ ಬಂದು ಹಾಜರಿ ಆಗೋದು. ಸೊ ಇವಾಗ ಒಂದು ನಮ್ಮದು ಫೇವ್ರೆಟ್ ಪಾತ್ ಐತಿ. ಆ ಪಾತಿಂದ ಆ ಸೈಡ್ ಹೋಗೋಣ ಅಂತಂದ್ರೆ ವಾಷಿಂಗ್ ಮಷಿನ್ ಬಿಲ್ಡಿಂಗ್ ಫ್ರಂಟ್ ಸೈಡ್ ಬರ್ತೇವೆ. ಸೊ ಹೋಗೋಣಂತಾರೆ, ಇಲ್ಲೇ ಐತಿ, ನಿಮ್ಗೆ ತೋರಿಸ್ತೇನೆ. ಸೊ ಹಿಂಗೆ ಕಾಣ್ತೈತೆ ನೋಡ್ರಿ. ಎಲ್ಲೋ ರೆಸಾರ್ಟಿಗೆ ಬಂದು ಯಾವ ಥರ ಫೀಲ್ ಐತಿ? ರೆಸಾರ್ಟಿಗೆ ಬಂದ ಫೀಲ್ ಇರುತ್ತಲ್ಲ ಆ ಥರ ಐತೆ ನೋಡೋದು. ಎಷ್ಟು ಚಂದ ಐತಿ ಅದಿಲ್ಲ. ಇಲ್ಲ ಆರಾಮ್ ಕುಂದಿರ್ಬೋದು, ಬಟ್ ಬಿಡೋದಿಲ್ಲ. ಹಿಡ್ಕೋತೀಯ? ನಾ ಹೋದೆ ಬಂಗಾರಿ ನಾನು ಗೊಂಬೆ ಥರ ಅಲ್ಲಲ್ಲ, ಎಷ್ಟು ಚಂದ ಐತಿ. ಇಲ್ಲೇ ಕಟ್ಗಿದೈತಿ, ಇಲ್ಲಿ ಕಾಲ ಕಟಕ್ 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 ಚಂದ ಐತಿ. ಚಂದ ಸನ್ಲೈಟ್ ಮಕ್ಕದ ಮೇಲೆ ರಪ ಹೊಡೆಯತೈತಿ. ಬಟ್ 4 o'clock ಸನ್ಲೈಟ್ ಅಲ್ಲ, ವಿಟಮಿನ್ ಡಿ. ಏನು? ವಿಟಮಿನ್ ಡಿ. ನಮಗೆ ವಿಟಮಿನ್ ಡಿನ ಸಿಗೋದಿಲ್ಲ, ಮುಂಜಾನಿಂದ ಬಂದು ಕುಂತಿರ್ತೇವೆ. ಸೊ ವಿಟಮಿನ್ ಡಿ ತೊಗೊಳತ್ತೇವೆ ನಾವು ಇವಾಗ. ಇಲ್ಲಿ ನಿಮಗೆ ತೋರಿಸ್ತೇವೆ ನೋಡ್ರಿ. ಬಿಲ್ಡಿಂಗ್ ಇನ್ನೂ ಬರಾಕತ್ತಾಳ, ನೋಡ್ಕೊಂಬಿಟ್ರಿ. ಚಂದ. ನಮಗೊಂದು ಡೌಟ್ ಐತಿ, ಏನಂದ್ರೆ ನೀರು ಫುಲ್ ಉದ್ದ ಐತಿದ, ಫುಲ್ ಆಳ ಐತಿದ ಅಂತಂದು ಹೇಳ್ತೀನಿ. ಅದೇ ಉದ್ದ ಆಳ ಅದು ಅಲ್ಲಿ ಮಟ್ಟ ಐತಲ್ಲ. ಸೊ ಬಟ್ ನಂಗೆ ಅದು ಗೊತ್ತಿಲ್ಲ ಉದ್ದ ಐತಿ ಅಂತ. ಉದ್ದಲ್ಲ ಆಳ ಎಲ್ಲ ಏನಂತೇನಿ, ಅದು ಆಳ ಐತೆ ಅಂತೇನಿ. ಬಟ್ ಈಗ ಆಳ ಐತೆ ಅಂದ್ರೆ ಒಪ್ಪತನ ಇಲ್ಲ. ಅದ್ರ ಕೈ ಎದ್ದಿ ನೋಡೋಣ ಅಂತಂದೆ. ಬಟ್ ನೀರು ಭಾಳ ಹೊಲ್ಸಾಗ್ಯಾವ. ಕಟ್ಟಿಗೆ ಎದ್ದಿ ನೋಡೋಣ ಅಂತಂದು ಯಾರ ಕಟ್ಟಿಗೆ ತೊಗೊಂಡು ಬೆನ್ನು ಹತ್ತಿ ಹೊಡ್ಯಾಕೆ ಬಂದ್ರಂದ್ರೆ ನಮಗೆ. ಸೊ ಅದಕ್ಕೆ ನಾವು ಟ್ರೈ ಮಾಡಿಲ್ಲ. ನೀವು ಟ್ರೈ ಮಾಡ್ಬೇಕು. ದಿನ ಇದು ಕ್ವಾರಿ ಒಳಗನ ಹೋಗ್ತೇವೆ ನಾವು. ಆಳ ಐತಿ ಅಂತ ನಾನು, ಆಳಿಲ್ಲ ನಾನು ಅಷ್ಟೇ. ಸೊ ಬರ್ರಿ ಇವಾಗ ವಾಷಿಂಗ್ ಮಷಿನ್ ಬಿಲ್ಡಿಂಗಿಗೆ ಹೋಗೋಣ. ಒಳಗಡೆ ಹೋಗೋಣ. ನಾವು ತಿರುಗ್ತೀವಲ್ಲ ಹೋಗೋಣ. ಆ್ಯಕ್ಚುಲಿ ತಿರುಗ್ತೇವೆ, ತಿರುಗ್ತಿತ್ತಲ್ಲ ಹಂಗೆ ವರ್ಕ್ ಮಾಡಿ ಹಿಂಗೆ ತಿರುಗ್ತೇವೆ ನಾವು. ಇಲ್ಲಿ ಹಿಂದೇನು ಕಾಣತ್ತಾವಲ್ಲ ಎಲ್ಲ ಬಿಲ್ಡಿಂಗ್ಸ್, ಇದ್ರೊಳಗೆಲ್ಲ ವರ್ಕ್ ಕೆಫೆಸ್ ಇರ್ತಾವೆ. ಸೊ ನೀವು ಅಲ್ಲಿ ಹೋಗಿ ವರ್ಕ್ ಮಾಡ್ಬೋದು, ಕಾಫಿ ಕುಡ್ಕೊಂತ ಆರಾಮಾಗಿ ವರ್ಕ್ ಮಾಡ್ಬೋದು. ಚಾನು ಕುಡಿಬೋದು. ಚಾನು ಕುಡಿ. ಚಾಮಂದಿ ನಮ್ಮ ಮಂದಿ ಚಾಮಂದಿ. ಹತ್ರದಿಂದ ನೋಡ್ರಿ, ಹತ್ರದಿಂದ ದೊಡ್ಡ ಐತಿ ಆ್ಯಕ್ಚುಲಿ ಫೋಟೋ, ಬಟ್ ವಿಡಿಯೋದಾಗ ಸಣ್ಣದು ಕಾಣತ್ತೈತಿ. ನಾವೀಗ ಅಲ್ಲಿ ಒಳಗೆ ಬ್ರಿಡ್ಜ್ ಕಾಣತ್ತಿಲ್ಲ, ಅದ್ರ ಮ್ಯಾಲೆ ಹಾಕ್ತೀವಿ. ಫೋನ್ ಇಲ್ಲೇ ಇಟ್ಟು ಹೋಗೋಣ, ಅಲ್ಲಿ ಕಾಣಿಸ್ತೀವಿ. ಫೋನ್ ಯಾರು ತೊಗೊಂಡ್ರೆ ಹೊಸದು ಕೊಡಿಸ್ತೀಯ? ಓಕೆ. ಯಾರು ತೊಗೊಂಡು ಹೋಗಲ್ಲ. ಆಮೇಲೆ ಅದು ಒಂದು ಯಾರ್ದು ಥಿಂಗ್ಸ್ ಮುಟ್ಟೋದಿಲ್ಲ. ಆದ್ರೂ ನಾವು ಫೋನ್ ಇಟ್ಟು ಹೋಗೋದಿಲ್ಲ. ನಮ್ಮ ಜೊತೆ ಎಕ್ಸ್ಟ್ರೀಮ್ ಚಾಲವರ ಏರೋಪ್ಲೇನ್ ಹಾರತ್ತದ ಮೇಲೆ ನಮಗೊಂದು ಅಂಜಿಕೆ ಚಲೋ ಆಗೈತಿ. ಈಗ ಮತ್ತೆ ಬಿತ್ತಂದ್ರ ಅಂತ ಹೇಳಿ ಬೀಳೋದಿಲ್ಲ, ಬಟ್ ಸ್ಟಿಲ್ ಜೀವದ ಮೇಲೆ ಕೆಟ್ಟ ಆಸೆ ಐತಿ. ನಂಗೆ ಇನ್ನ ಎಷ್ಟು ಇವಾಗ 25 ನಮಗೆ. ಸೊ ಇನ್ನು 75 years ಬದುಕಬೇಕು. ಲಿಫ್ಟ್ ಒಳಗಡೆ ಬಂದ್ವಿ ಇವಾಗ. ವಾಷಿಂಗ್ ಮಷಿನ್ ಬಿಲ್ಡಿಂಗ್ ಬೇಕಿರೋ ಫ್ಲೋರ್ ಥರ್ಡ್ ಫ್ಲೋರ್. ಇದು ವಾಷಿಂಗ್ ಮಷಿನ್ ಬಿಲ್ಡಿಂಗ್ ಒಳಗಿರೋ ಲಿಫ್ಟ್. ಒಂಥರ ಗಡಗಡ ಅಂತೈತಿ, ಹೊಟ್ಟೆ ಕಲ್ಸಾಡ್ದಂಗೆ ಆಗ್ತೈತಿ ನೋಡ್ರಿ. ಫುಲ್ ನನಗಂತೂ ಹೊಟ್ಟೆ ಬೇರೆ ಅಂದಂಗೆ ಆಗ್ತೈತಿ. ಇದು ಪಾತ್ ಚೂಸ್ ಮಾಡಿಕೊಂಡು ನಾವು ಮೇಲೆ ಹೋಗ್ಬೇಕು. ನಮ್ಮ ಫ್ಲೋರ್ ಅದು 4th ಫ್ಲೋರ್. ನಾವು ಜೋರಾಗಿ ಚೀರಾಡಕ್ಕೆ ಬರೋದಿಲ್ಲ, ಬಿಕಾಸ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಅಲ್ಲಿ ನೋಡ್ರಿ, ಅಲ್ಲಿ ನಾವು ಅವಾಗ ಮಾಡತ್ತಿದ್ವಲ್ಲ ವಿಡಿಯೋ, ಅಲ್ಲಿಂದ. ಇದು ವಾಷಿಂಗ್ ಮಷಿನ್ ಬಿಲ್ಡಿಂಗ್ ಒಳಗಡೆ ಅದೇವು ನಾವು ಇವಾಗ ಪಾತ್ ತೋರಿಸಿದ್ವಲ್ಲ. ಸೊ ಇಲ್ಲಿಂದ ನಾವು ವಿಡಿಯೋ ಮಾಡೋಂಗಿಲ್ಲ, ಒಳಗಡೆ ಅದು ಅಲ್ಲೂ ಇಲ್ಲ. ಸೊ ಸಣ್ಣ ಕ್ಲಿಪ್ ಹಾಕ್ತೀವಿ ಚಹಾ ಮಾಡೋದು ಅಂತ. ಕಾಪಿ, ಹಟ್ಟಿ ಕಾಪಿ ಅಂತ ಅಂಗಡಿ ಐತದ, ಅದು ಕಾಫಿ ಕುಡಿಯೋಣ. ಕಾಫಿ
ಈಕಿ ನನಗೆ ಕ್ಯಾಪೆಚಿನೋ ಹೊಡೆದ್ಲು, ತನಿಗೆ ಎಕ್ಸ್ಪ್ರೆಸ್ಸು ತೊಗೊಂಡ್ಲು. ಬಟ್ ಇದು ಚಲೋ ಐತಿ. ಹಾಂ, ಎಸ್ಪ್ರೆಸ್ಸು ಚಲೋ ಐತೆ. ಎಸ್ಪ್ರೆಸ್ಸು ಚಲೋ ಇಲ್ಲ. ಆ್ಯಕ್ಚುಲಿ ನಂಗೆ ಚಾ ಇಷ್ಟ, ಸೊ ಲೈಕ್ ನನಗೆ ಲೈಫ್ ಆಗುತ್ತಪ್ಪ. ನನಗೆ ಯಾವುದಾದ್ರೂ ಸುಮ್ಮ ಒಂದು ಬಿಸಿದೇನೋ ಕುಡಿಯೋದೈತೆ. ನಂಗೆ ಹಂಗೇನಿಲ್ಲ, ನಂಗೆ ಚಾ ಇಷ್ಟ. ಚಾ ಯಾವಾಗ ಕೊಟ್ಟರು ನಾನು ಕುಡಿತೀನಿ. ಆಕೆಗೆ ರಾತ್ರಿ ಮಲ್ಕೊಂಡಾಗ ಏನು ಚಹಾ ಕುಡಿ ಅಂದರೂ ಕುಡಿತೀನಿ. ಈಗೇನೋ ಕಾಲೇಜ್ದಾಗಿದ್ದಾಗ ಕರಿ ಚಾ ಕುಡಿಸ್ತಿದ್ದೆ ಫೋರ್ಸ್ ಮಾಡಿ, ಹಾಲಿರಲಿಲ್ಲ ಅಂದ್ರೆ. ಪಿಯರ್ ಪ್ರೆಜರ್ ಅಂತಾರಲ್ಲ, ನನಗದು ಆಫೀಸಿಗೆ ಬಂದಮೇಲೆ ಬಂದಿಲ್ಲ, ಕಾಲೇಜ್ದಾಗಿದ್ದಾಗ ಇತ್ತು. ಈಕಿ ಸಲುವಾಗಿ ನಾನು ಚಹಾ ಕುಡಿಬೇಕಂದ್ರೆ ಕುಡಿಬೇಕು. ಖರೀ ಚಹಾ ಹಾಲು ಹಾಕ್ಲಾರ್ದು ಭಾಳ ಕಾಟ ಕೊಟ್ಟಾಳಿಕೆ ನನಗೆ. ಹೌದಿಲ್ಲ? ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಇವತ್ತು ಎಷ್ಟಾಗೈತೆ ಅಷ್ಟು ತೋರಿಸಿವಿ ನಾವು. ಇನ್ನು ನೆಕ್ಸ್ಟ್ ಉಳಿದಿದ್ದು ಒಂದು ಪ್ಲೇ ಸ್ಟೇಷನ್ ಐತಿ, ಅಲ್ಲಿ ಹೋಗಿ ಆಟ ಆಡುವಾಗ ಪ್ಲೇ ಸ್ಟೇಷನ್ ತೋರಿಸ್ತೀನಿ. ಮಂಡೇ ಸಿ ಯು ಆನ್ ಮಂಡೇ ಪ್ರಾಬಬ್ಲಿ ಆಗೋದಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಶ್ಯೂರ್. ಬಾಯ್.